ವಂದೇ ಭಾರತ್ ರೈಲು ಎಕ್ಸ್‌ಪ್ರೆಸ್ ನಾಳೆ ಉದ್ಘಾಟನೆ ಆಗಲಿಕ್ಕಿದೆ. ಇದರ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಸೊ ಸದ್ಯಕ್ಕೆ ಮೆಜೆಸ್ಟಿಕ್ನ ರೈಲ್ವೆ ನಿಲ್ದಾಣದಲ್ಲಿ ಯಾವ ರೀತಿಯಾಗಿ ತಯಾರಿ ನಡೀತಾ ಇದೆ ಇದರ ಬಗ್ಗೆ ತಿಳಿಸಿಕೊಡೋದಕ್ಕೆ ನನ್ನ ಜೊತೆಗೆ ಸಚಿವ ವಿ ಸೋಮಣ್ಣ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಯಾವ ರೀತಿಯಾಗಿ ತಯಾರಿ ಆಗ್ತಾ ಇದೆ ಸರ್? ರಾಷ್ಟ್ರದ ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ. ಕರ್ನಾಟಕಕ್ಕೆ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ ಅಪಾರವಾದದ್ದು, ಅನನ್ಯವಾದದ್ದು. ರಾಷ್ಟ್ರದ ಪ್ರಧಾನಿಗಳಾಗಿ 11 ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ದೇಶದ 16 ರಾಜ್ಯಗಳಿಗೆ ಅಭಿವೃದ್ಧಿಯನ್ನು ನೀಡೋದ್ರ ಜೊತೆಯಲ್ಲಿ ಕರ್ನಾಟಕವು ಕೂಡ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ಅರ್ಥ ಮಾಡಿಕೊಂಡು ಪ್ರಧಾನಿಗಳು 11ನೇ ವಂದೇ ಭಾರತ್ ಟ್ರೈನನ್ನು ಸಾಂಕೇತಿಕವಾಗಿ ಇಲ್ಲಿ ಬಿಡುಗಡೆ ಮಾಡ್ತಾಯಿದ್ದಾರೆ. ಅದಲ್ಲದೆ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ 2 ಟ್ರೈನ್ಗಳನ್ನು ಮಾಡ್ತಾಯಿದ್ದಾರೆ. ಒಂದು ಬೆಂಗಳೂರು ಸಿಲಿಕಾನ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿರ್ತಕ್ಕಂಥ ಸಿಟಿ. ಈ ಸಿಟಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ನೀಡೋರ ಜೊತೆಯಲ್ಲಿ ಏನು ಮೆಟ್ರೋ ಯೋಜನೆ, ಇದನ್ನು ರೈಲನ್ನು ಕೂಡ ಚಾಲನೆ ಮಾಡೋದು ಮುಖೇನ 3ನೇ ಹಂತದ ಮೆಟ್ರೋ ಕಾಮಗಾರಿಯನ್ನು ಕೂಡ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ರಾಜ್ಯದ ರಾಜಧಾನಿ ನಾಡಪ್ರಭು ಕೆಂಪೇಗೌಡರ ಬೆಂಗಳೂರು ಅಭಿವೃದ್ಧಿಯತ್ತ ಹೋಗ್ತಾ ಇದೆ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವುದೇ ಒಂದು ಸಣ್ಣ ಲವಲೇಸದಷ್ಟು ಕೂಡ ಚಿಂತನೆಯನ್ನು ಮಾಡಿದೆ. ರಾಷ್ಟ್ರ ಅಭಿವೃದ್ಧಿ ಆಗಬೇಕಾದ್ರೆ ರಾಜ್ಯಗಳ ಅಭಿವೃದ್ಧಿ ಆಗಬೇಕು, ರಾಜ್ಯಗಳ ಅಭಿವೃದ್ಧಿ ಆಗಬೇಕಾದ್ರೆ ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು, ಜಿಲ್ಲಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕಾದ್ರೆ ತಾಲೂಕಾ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಾಳೆ 3ನೇ ಹಂತದ ಮೆಟ್ರೋ ಯೋಜನೆ ಮತ್ತು ವಂದೇ ಭಾರತ್ ಟ್ರೈನನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಇದು ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕದ ಕನ್ನಡಿಗರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ಬಳುವಳಿ. ಸರ್, ಎಲ್ಲೋ ಲೈನ್ ಮೆಟ್ರೋ ವಿಚಾರವಾಗಿ ಕ್ರೆಡಿಟ್ ಪಾಲಿಟಿಕ್ಸ್ ನಡೀತಾ ಇದೆ. ಅಂದರೆ ಇದು ನಾವು ಮಾಡಿದ್ದು ಹಾಗೆ ಹೀಗೆ ಅಂತೆಲ್ಲ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಹೇಳ್ತಾ ಹೋಗೋದು. ನಾನು ನೋಡಿದೆ, ಎಲ್ಲೋ ಲೈನ್ ಇರ್ಬೋದು, ಮೆಟ್ರೋ ಯೋಜನೆ ಇರ್ಬೋದು, ಇವೆಲ್ಲವೂ ಕೂಡ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಕನಸಿನ ಕೂಸು. ವಾಜಪೇಯಿ ಅವರು ಆದಮೇಲೆ ನಾನೇ 96ರಲ್ಲಿ ನಗರಾಭಿವೃದ್ಧಿ ಮಂತ್ರಿಯಾಗಿ, ಬೆಂಗಳೂರು ನಗರದ ಮಂತ್ರಿಯಾಗಿ ಆ ಯೋಜನೆಯನ್ನು ಬೆಂಗಳೂರಿಗೆ ತಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಜೆ.ಎಚ್. ಪಟೇಲ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಎಲ್ಲಕ್ಕಿಂತ ಮಿಗಿಲಾಗಿ ಬೆಂಗಳೂರು ನಗರದ ಜನಸಂದಣಿಯನ್ನು ಅರ್ಥ ಮಾಡಿಕೊಂಡು ಕಾಲಕಾಲಕ್ಕೆ ಸರಿಯಾಗಿ ಯಾವಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, NDA ಸರ್ಕಾರ ಭಾರತದಲ್ಲಿ ಬತ್ತೋ ಆ ಎಲ್ಲವೂ ಕಡೆಯಲ್ಲೂ ಕೂಡ ಇವತ್ತು ಮೆಟ್ರೋ ಯೋಜನೆಗೆ ಕೇವಲ ಕರ್ನಾಟಕದಲ್ಲೆಲ್ಲ ಇನ್ನಿತರ ರಾಜ್ಯಗಳಿಗೂ ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದೆ. ಇದರೊಳಗೆ 50% ನಮ್ಮದು, 50% ಅವ್ರದ್ದು ಏನೆಲ್ಲವೂ ಹೇಳ್ತಾರೆ. ಯೋಜನೆಗಳಾಗೋ ಇದ್ದೋ. ನಾನು ಕೂಡ ರೈಲ್ವೆ ಮಂತ್ರಿಯಾಗಿ ಕರ್ನಾಟಕದ 30 ವರ್ಷದ ಅನೇಕ ಯೋಜನೆಗಳು ಪುಸ್ತಕದಲ್ಲೇ ಇದ್ದೋ. ಇವೆಲ್ಲವನ್ನು ಕೂಡ ಕೈಗೆತ್ಕೊಂಡು ಸುಮಾರು 39,000 ಕೋಟಿ ರೂಪಾಯಿಗಳ ಯೋಜನೆಗಳು ಇವತ್ತು ಕಾರ್ಯರೂಪಕ್ಕೆ ಬರ್ತಾ ಇದೆ. ಅದೇ ರೀತಿ ಮೆಟ್ರೋ ಯೋಜನೆಯು ಕೂಡ ತ್ವರಿತಗತಿಯಲ್ಲಿ ಆಗಬೇಕಾದ್ರೆ ಭಾರತ ಸರ್ಕಾರದ ಕೊಡುಗೆ, ಸನ್ಮಾನ್ಯ ನರೇಂದ್ರ ಮೋದಿಯವರ ಕೊಡುಗೆ ಅಪಾರವಾದದ್ದು. ನಾನು ರಾಜ್ಯ ಸರ್ಕಾರದವರಲ್ಲಿ ವಿನಂತಿ ಮಾಡ್ತೀನಿ, ಮಾತು ಕಡಿಮೆ ಮಾಡಿ, ಅಭಿವೃದ್ಧಿಗೆ ಆದ್ಯತೆ ಕೊಡಿ. ನಾವು ಯಾರೂ ಶಾಶ್ವತ ಅಲ್ಲ, ಆದರೆ ನಾವು ಮಾಡೋ ಒಳ್ಳೆ ಕೆಲಸಗಳು ಶಾಶ್ವತ. ನರೇಂದ್ರ ಮೋದಿಯವರು ಒಂದು ದಿನಕ್ಕೆ 18 ಗಂಟೆಗಳ ಕಾಲ ಕೆಲಸ ಮಾಡ್ತಾಯಿದ್ದಾರೆ. ಅವರ ಒಂದು ಕೆಲಸ ಕಾರ್ಯಗಳನ್ನು ನೋಡಿ ಕೆಲಸ ಮಾಡೋದ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಟು ಬೇರೆದಕ್ಕೆಲ್ಲ ಆದ್ಯತೆ ಕೊಡಬೇಡಿ. ಒಂದು ರಾಜ್ಯ ಇದ್ದರೆ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ರಾಜ್ಯವು ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ನಾಯಕರು, ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿಯವ್ರ ಚಿಂತನೆ ಇದೆ. ಈ ಸಣ್ಣ ಪುಟ್ಟದ್ದನ್ನು ಎಲ್ಲ ಒಂದು ಕಡೆ ಉಪ್ಪು ಖಾರ ಹಾಕಿ ಮಾತಾಡೋದು ಬಿಟ್ಟು ಅಭಿವೃದ್ಧಿ ಅಂತ ಗಮನ ಹರಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಇದಿಷ್ಟು ವಿ ಸೋಮಣ್ಣ ಅವರು ನ್ಯೂಸ್ ಫಸ್ಟ್ಗೆ ಹೇಳ್ತಾ ಇರುವಂತಹ ಮಾಹಿತಿ. ಅಂದರೆ ಮೆಜೆಸ್ಟಿಕಲ್ಲೂ ಕೂಡ ಸಕಲ ರೀತಿಯಾದಂತಹ ಸಿದ್ಧತೆಯನ್ನು ವೀಕ್ಷಣೆ ಮಾಡಿದ್ದಾರೆ. ವೀಕ್ಷಣೆಯ ಬಳಿಕ ಒಂದಷ್ಟು ಮಾಹಿತಿಯನ್ನು ನ್ಯೂಸ್ ಫಸ್ಟ್ ಜೊತೆಗೆ ಹಂಚಿಕೊಂಡಿರುವಂಥದ್ದು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.